ರಾಮಾಯಣ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ. ಬ್ರಾಹ್ಮಿ ಮುಹೂರ್ತದಲ್ಲೇ ಟೈಮ್ ಫಿಕ್ಸ್ ಮಾಡಿಕೊಂಡು ಚಿತ್ರದ ಟ್ರೇಲರ್ ಅನ್ನೇನೋ ರಿಲೀಸ್ ಮಾಡಿದ್ದಾರೆ. ಆದರೆ ಚಿತ್ರ ಕಾಂಟ್ರವರ್ಸಿಗಳಿಂದಾಗಿನೇ ಸುದ್ದಿ ಮಾಡ್ತಾ ಇದೆ. ಚಿತ್ರದಲ್ಲಿ ಹೀರೋ ರಾಮ, ಹೀರೋಯಿನ್ ಸೀತೆ, ವಿಲನ್ ರಾವಣ. ಆದರೆ ಜನಕ್ಕೆ ವಿಲನ್ ಆಗಿರೋ ರಾವಣ ಅಂದರೆ ಯಶ್ ಬಗ್ಗೆ ಅಷ್ಟು ಸಿಟ್ಟಿಲ್ಲ. ರಾಮನ ಕ್ಯಾರೆಕ್ಟರ್ ಮಾಡಿರೋ ರಣಬೀರ್ ಕಪೂರ್ ಮತ್ತು ಸೀತೆಯ ಕ್ಯಾರೆಕ್ಟರ್ ಮಾಡಿರೋ ಸಾಯಿ ಪಲ್ಲವಿ ಬಗ್ಗೆ ಸಹಿಸಲಾಗದ ಆಕ್ರೋಶ ಇದೆ. ಮೊದಲನೇದಾಗಿ ರಣಬೀರ್ ಕಪೂರ್ ಬಗ್ಗೆ ಜನಕ್ಕೆ ಸಿಟ್ಟ್ಯಾಕೆ ಅನ್ನೋದನ್ನು ನೋಡೋದಾದ್ರೆ, ರಣಬೀರ್ ಕಪೂರ್ ಈ ಹಿಂದೆ ದನದ ಮಾಂಸದ ಬಗ್ಗೆ ಹೇಳಿಕೆ ಕೊಟ್ಟಿದ್ರು. ರಾಮಾಯಣ ಪಾತ್ರ ಒಪ್ಪಿಕೊಂಡಾಗಿನಿಂದ ರಣಬೀರ್ ಕಪೂರ್ ಮಾಂಸ ತಿಂತಿಲ್ವಂತೆ, ಸ್ಮೋಕಿಂಗ್ ಮಾಡ್ತಿಲ್ವಂತೆ, ಎಣ್ಣೆಯನ್ನ ಹತ್ರ ಕೂಡ ಬಿಟ್ಕೊಂಡಿಲ್ವಂತೆ. ಹೀಗೆಲ್ಲ ಇದ್ರೂ ರಣಬೀರ್ ಕಪೂರ್ ಡೈನಿಂಗ್ ಟೇಬಲ್ ಮೇಲೆ ಮಟನ್ನು, ಮಾಂಸ, ಡ್ರಿಂಕ್ಸ್ ಇದ್ದ ಫೋಟೋ ಆಚೆ ಬಂದವು. ರಣಬೀರ್ ಕಪೂರ್ ಸುಳ್ಳು ಹೇಳಿ ತಗ್ಲಾಕೊಂಡಿದ್ರು. ಅಷ್ಟೇ ಅಲ್ಲದೆ 2011ರಲ್ಲಿ ರಣಬೀರ್ ಕಪೂರ್ ತಮ್ಮ ಫ್ಯಾಮಿಲಿ ಪಾಕಿಸ್ತಾನದ ಪೇಶಾವರದಿಂದ ಬಂದಿರೋ ಫ್ಯಾಮಿಲಿ, ನಮ್ಮ ಮನೆಯಲ್ಲಿ ಮಟನ್ನು, ಪಾಯ, ಬೀಫ್ ಇರಲೇಬೇಕು, ನಂಗಂತೂ ಬೀಫ್ ಅಂದರೆ ಇಷ್ಟ ಅಂದಿದ್ದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಇನ್ನು ರಣಬೀರ್ ಕಪೂರ್ ರಾಮನ ಕ್ಯಾರೆಕ್ಟರಿಗೆ ಸೂಟ್ ಆಗ್ತಾ ಇಲ್ಲ, ರಾಮನ ಪಾತ್ರವನ್ನು ಕೂಡ ಕಾಲೇಜ್ ರೊಮ್ಯಾಂಟಿಕ್ ಹೀರೋ ರೀತಿ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಟೀಕೆ. ಇನ್ನು ಚಿತ್ರದ ಇನ್ನೊಂದು ಕಾಂಟ್ರವರ್ಸಿ ಕ್ಯಾರೆಕ್ಟರ್ ಅಂದರೆ ಸೀತೆಯ ಪಾತ್ರದ್ದು. ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಸೂಟ್ ಆಗ್ತಿಲ್ಲ, ಆಕೆ ಸುಂದರಿನೇ ಅಲ್ಲ ಅನ್ನೋ ವಾದ ಬರ್ತಾ ಇದೆ. ಸೀತಾದೇವಿಗೆ ರಾಜಗಾಂಭೀರ್ಯ, ತೇಜಸ್ಸು ಮತ್ತು ಸಾಂಪ್ರದಾಯಿಕ ದೈವಿಕ ಸೌಂದರ್ಯ ಇತ್ತು. ಅದ್ಯಾವುದು ಸಾಯಿ ಪಲ್ಲವಿಗೆ ಇಲ್ಲ ಅನ್ನೋದು ಒಂದು ಆರೋಪ. ಕೆಲವರ ಪ್ರಕಾರ ಟ್ರೇಲರ್ನಲ್ಲಿ ಸಾಯಿ ಪಲ್ಲವಿ ಅವರ ಪಕ್ಕದಲ್ಲಿ ನಿಂತಿರೋ ಸಖಿಯ ಪಾತ್ರಧಾರಿಯೇ ಸಾಯಿ ಪಲ್ಲವಿಗಿಂತ ಬ್ಯೂಟಿಫುಲ್ ಅಂತಿದ್ದಾರೆ ನೆಟಿಸನ್ಸ್. ಸೀತೆಗೆ ಗುಂಗುರು ಕೂದಲು ಇರಲಿಲ್ಲ, ಸಾಯಿ ಪಲ್ಲವಿಗೆ ಗುಂಗುರು ಕೂದಲಿದೆ ಅನ್ನೋದು ಇನ್ನೊಂದು ಕಂಪ್ಲೇಂಟು. ಆಮೇಲೆ ಚಿತ್ರದಲ್ಲಿ ಸೀತೆಯ ಪಾತ್ರಕ್ಕೆ ಯೂಸ್ ಮಾಡಿರೋ ಡ್ರೆಸ್ ಮಾಡ್ರನ್ ಆಗಿವೆ, ತ್ರೇತಾಯುಗದ ಕಾಲಕ್ಕೆ ತಕ್ಕಂತೆ ಇಲ್ಲ ಅನ್ನೋ ಆರೋಪನೂ ಇದೆ. ಅದೆಲ್ಲ ಬಿಡಿ, ಮಂಡೋದರಿಯಾಗಿ ನಟಿಸಿರೋ ಕಾಜಲ್ ಅಗರ್ವಾಲ್ ಅವರಿಗೆ, ಶೂರ್ಪನಖಿಯಾಗಿ ನಟಿಸಿರೋ ರಕುಲ್ ಪ್ರೀತ್ ಅವರಿಗೆ ಗ್ರ್ಯಾಂಡ್ ಆಭರಣ ಹಾಕಿದ್ದಾರೆ. ಸೀತೆಗೆ ಯಾಕೆ ಅಷ್ಟು ಸಿಂಪಲ್ ಆಭರಣ ಅನ್ನೋದು ಇನ್ನೊಂದು ಕಾಂಟ್ರವರ್ಸಿ. ಸಾಯಿ ಪಲ್ಲವಿ ಅವರನ್ನು ಸಮರ್ಥನೆ ಮಾಡಿಕೊಳ್ಳೋರಿಗೇನು ಕಮ್ಮಿ ಇಲ್ಲ. ಸೀತೆ ಸಹಜ ಸುಂದರಿ, ಅದಕ್ಕೆ ತಕ್ಕಂತೆ ಸಾಯಿ ಪಲ್ಲವಿ ಕೂಡ ಸಹಜ ಸುಂದರಿ. ಸೀತೆಗೆ ಗ್ಲಾಮರ್ ಬೇಕಿಲ್ಲ, ಚಿನ್ನಾಭರಣಗಳ ವೈಭವ ಬೇಕಿಲ್ಲ, ಅದಕ್ಕೆ ತಕ್ಕಂತೆಯೇ ಸೀತೆಯನ್ನು ಪ್ರೊಜೆಕ್ಟ್ ಮಾಡಲಾಗಿದೆ ಅನ್ನೋ ವಾದವೂ ಇದೆ. ವೀಕ್ಷಕರೇ, ಇದೆಲ್ಲದರ ಮಧ್ಯೆ ಸಾಯಿ ಪಲ್ಲವಿ ಅವರ ಒಂದು ಹಳೆಯ ಹೇಳಿಕೆ ಕೂಡ ಸಾಯಿ ಪಲ್ಲವಿ ಅವರನ್ನು ಒಪ್ಪದೇ ಇರೋದಕ್ಕೆ ಕಾರಣ ಆಗಿದೆ. ಸಾಯಿ ಪಲ್ಲವಿ ಅವರು ಹಿಂದೊಂದು ಇಂಟರ್ವ್ಯೂನಲ್ಲಿ ಮಾತನಾಡ್ತಾ, ಇಂಡಿಯಾದವರಿಗೆ ಪಾಕಿಸ್ತಾನದವರು ಭಯೋತ್ಪಾದಕರು, ಹಾಗೇನೇ ಪಾಕಿಸ್ತಾನದವರ ದೃಷ್ಟಿಕೋನದಲ್ಲಿ ನೋಡ್ತಾ ಹೋದರೆ ನಾವು ಭಾರತೀಯರು ಅವರ ಕಣ್ಣಿಗೆ ಭಯೋತ್ಪಾದಕರಂತೆ ಕಾಣ್ತೀವಿ, ಅದೆಲ್ಲವೂ ನೋಡುವವರ ದೃಷ್ಟಿಕೋನದ ಮೇಲೆ ನಿರ್ಧಾರವಾಗುತ್ತೆ ಅಂತ ಹೇಳಿದರು. ದೃಷ್ಟಿಕೋನದ ಬಗ್ಗೆ ಹೇಳುವಾಗ ಭಾರತೀಯರನ್ನ, ಭಾರತೀಯ ಸೈನಿಕರನ್ನ ಭಯೋತ್ಪಾದಕರಿಗೆ ಹೋಲಿಸಬೇಕಿತ್ತ? ದೃಷ್ಟಿಕೋನದ ಬಗ್ಗೆ ಬೇರೆ ಹೋಲಿಕೆಯೇ ಸಿಗಲಿಲ್ವಾ ಅಂತೆಲ್ಲ ಚರ್ಚೆಗಳು ಬಂದಿದ್ವು. ಈಗ ಆ ಹಳೆಯ ಸಂದರ್ಶನವೇ ಸೀತೆ ಸಾಯಿ ಪಲ್ಲವಿ ವಿರೋಧದ ಮೂಲ ಎನ್ನುವ ವಾದನೂ ಇದೆ. ಇನ್ನೊಂದು ದೊಡ್ಡ ವಿವಾದ ಏನಂದ್ರೆ, ಚಿನ್ನದ ನಗರಿ ಲಂಕೆಯನ್ನ ಬಂಗಾರದ ಬಣ್ಣದ ಬದಲಾಗಿ ಕಪ್ಪು ಬಣ್ಣದಲ್ಲಿ ತೋರಿಸಲಾಗಿದೆ. ಆಮೇಲೆ ರಾವಣನ ಸೈನ್ಯವನ್ನ ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಿರುದ್ಧವಾಗಿ ಹಾಲಿವುಡ್ ಫ್ಯಾಂಟಸಿ ಸಿನಿಮಾಗಳ ಸ್ಟೈಲಿನಲ್ಲಿ ತೋರಿಸಲಾಗಿದೆ. ಯಾವಾಗ ಈ ಎಲ್ಲ ಕಾಂಟ್ರವರ್ಸಿಗಳು ಬಂದವೋ ಆಗ ಶ್ರೀರಾಮಲೀಲಾ ಮಹಾಸಂಘ ಚಿತ್ರತಂಡಕ್ಕೆ ಪತ್ರ ಬರೆದಿದೆ. ದೆಹಲಿಯ ಶ್ರೀರಾಮಲೀಲಾ ಮಹಾಸಂಘದ ಒಂದೇ ಒಂದು ಡಿಮ್ಯಾಂಡ್ ಏನಂದ್ರೆ, ಸಿನಿಮಾವನ್ನು ರಿಲೀಸ್ ಆಗೋಕ್ಕೆ ಮೊದಲು ಚಿತ್ರವನ್ನು ಇವರು ನೋಡಬೇಕು ಅನ್ನೋದು. ಈ ಹಿಂದೆ ಪ್ರಭಾಸ್ ನಟಿಸಿದ್ದ ಆದಿಪುರುಷ್ ಸಿನಿಮಾ ಬಂದಿತ್ತಲ್ಲ, ಆಗ ರಾಮಾಯಣದಲ್ಲಿ ರಾಮನನ್ನ ದುರ್ಬಲನಾಗಿ, ಸೀತೆಯನ್ನ ಗ್ಲಾಮರಸ್ ಆಗಿ, ರಾವಣನನ್ನ ಬೇರೆಯದೇ ರೀತಿಯಲ್ಲಿ ತೋರಿಸಲಾಗಿತ್ತು ಅಂತ ಆರೋಪ ಬಂದಿತ್ತು. ಈ ಬಾರಿ ಆ ರೀತಿ ಆಗೋದು ಬೇಡ ಅಂತ ಶ್ರೀರಾಮಲೀಲಾ ಮಹಾಸಂಘ ವಾದ ಮಾಡ್ತಿದೆ. ಒಟ್ಟಿನಲ್ಲಿ ರಾಮಾಯಣ ಚಿತ್ರ ಬಿಡುಗಡೆಯಾಗೋಕ್ಕೂ ಮೊದಲೇ ಕಾಂಟ್ರವರ್ಸಿ ಮೇಲೆ ಕಾಂಟ್ರವರ್ಸಿ ಮಾಡ್ಕೊಳ್ತಿದೆ.